ಓಂ ಶಾಂತಿ. ದಿನಾಂಕ 3 ಸೆಪ್ಟೆಂಬರ್ 2020. प्रातः मुरली. बाप दादा मधुबन. मीठे बच्चे, याद से सतो प्रधान बनने के साथ साथ पढ़ाई से कमाई जमा करनी है. पढ़ाई के समय बुद्धि इधर उधर ना भागे. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೆನಪಿನಿಂದ ಸತೋಪ್ರಧಾನರಾಗುವ ಜೊತೆಗೆ ವಿದ್ಯಾಭ್ಯಾಸ ಅಧ್ಯಯನದಿಂದ ಆದಾಯ ಗಳಿಕೆಯನ್ನು ಜಮಾ ಮಾಡಿಕೊಳ್ಬೇಕು. ವಿದ್ಯಾಭ್ಯಾಸದ ಸಮಯದಲ್ಲಿ ಬುದ್ಧಿ ಆ ಕಡೆ ಈ ಕಡೆ ಹರಿದಾಡಬಾರದು. ಓಂ ಶಾಂತಿ. मीठे मीठे बच्चे जब सामने बैठे रहते हैं तो समझते हैं बरोबर हमारा कोई साकार टीचर नहीं है. हमको पढ़ाने वाला ज्ञान का सागर बाबा है. ಮಧುರಾತಿ ಮಧುರ ಮಕ್ಕಳು ಸನ್ಮುಖದಲ್ಲಿ ಕುಳಿತಿರುವಾಗ ಅರ್ಥ ಮಾಡ್ಕೊಳ್ತೀರಾ, ನಮಗೆ ಯಾವ ಸಾಮಾನ್ಯ ಟೀಚರ್ ಶಿಕ್ಷಕರು ಓದಿಸ್ತಾ ಇಲ್ಲ, ನಮಗೆ ಓದಿಸ್ತಕ್ಕಂಥವರು ಜ್ಞಾನ ಸಾಗರನಾದ ಸ್ವಯಂ ಭಗವಂತ ಆಗಿದ್ದಾರೆ. यह तो पक्का निश्चय है, वो हमारा बाप भी है. जब पढ़ते हैं तो पढ़ाई पर अटेंशन रहता है. स्टूडेंट अपने स्कूल में बैठे होंगे तो टीचर याद आएगा, ना कि बाप, क्योंकि स्कूल में बैठे हैं. ನಿಮಗಿದು ಪಕ್ಕಾ ನಿಶ್ಚಯ ಆಗಿದೆ. ನಮಗೆ ಓದಿಸ್ತಾ ಇರತಕ್ಕಂಥವರು ನಮ್ಮ ಆತ್ಮಿಕ ತಂದೆಯಾಗಿದ್ದಾರೆ ಅಂದಾಗ ನಾವು ವಿದ್ಯೆ ಕಡೆ ಗಮನವನ್ನು ಕೊಡ್ತಾ ಇದ್ದೇವೆ. ವಿದ್ಯಾರ್ಥಿ ಶಾಲೆಯಲ್ಲಿ ಕುಳಿತಿರುವಾಗ ಅವರಿಗೆ ತನ್ನ ಶಿಕ್ಷಕ ನೆನಪಾಗ್ತಾರೆ ಹೊರತು ತಮ್ಮ ತಂದೆಯಲ್ಲ. ಏಕೆಂದರೆ ಅವರು ಶಾಲೆಯಲ್ಲಿ ಕುಳಿತಿರ್ತಾರೆ. तुम भी जानते हो बाप टीचर भी है. नाम को तो नहीं पकड़ना होता है, ध्यान में रखना है हम आत्मा है, बाप से सुन रहे हैं. ಅದೇ ರೀತಿಯಲ್ಲಿ ಪರಮಾತ್ಮ ನಮಗೆ ತಂದೆಯಾಗಿದ್ರೂ ಸಹ ನಾವು ಜ್ಞಾನವನ್ನು ಕೇಳುವಾಗ ಶಿಕ್ಷಕನ ರೂಪದಲ್ಲೇ ನಿಶ್ಚಯ ಇಟ್ಟುಕೊಂಡು ಕುಳಿತುಕೊಳ್ಬೇಕು. ಮತ್ತು ನಾನು ಆತ್ಮನಾಗಿದ್ದೇನೆ, ಪರಮಾತ್ಮ ಶಿಕ್ಷಕನಿಂದ ಕೇಳ್ತಾ ಇದ್ದೀನಿ ಅಂತಲೇ ಗಮನ ಇರಬೇಕು. यह तो कभी होता नहीं, ना सतयुग में ना कलयुग में होता है, सिर्फ एक ही बार संगम पर होता है. तुम अपने को आत्मा समझते हो. ಈ ರೀತಿ ನಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳೋದು, ಪರಮಾತ್ಮ ಓದಿಸೋದು, ಇದು ಯಾವ ಸತ್ಯಯುಗದಲ್ಲೂ ಕಲಿಯುಗದಲ್ಲೂ ಯಾವ ಯುಗದಲ್ಲೂ ನಡೆಯೋದಿಲ್ಲ. ಕೇವಲ ಒಂದು ಬಾರಿ ಸಂಗಮ ಯುಗದಲ್ಲಿ ಮಾತ್ರವೇ ಈ ಒಂದು ಈಶ್ವರಿಯ ಶಿಕ್ಷಣ ನಮಗೆ ಸಿಗ್ತಾ ಇದೆ. हमारा बाप इस समय टीचर है क्योंकि पढ़ाते हैं, दोनों काम करने पड़ते हैं. ಇಲ್ಲಿ ಆತ್ಮಗಳಾದ ನಮ್ಮ ತಂದೆ ಪರಮಾತ್ಮ ಶಿಕ್ಷಕನೂ ಹೌದು, ತಂದೆಯೂ ಹೌದು. ಎರಡೂ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. आत्मा पढ़ती है शिव बाबा से, यह भी योग और पढ़ाई हो जाती है. पढ़ती आत्मा है, पढ़ाते परमात्मा है. ಆತ್ಮರಾದ ನಾವು ಶಿವ ಪರಮಾತ್ಮನಿಂದ ಜ್ಞಾನವನ್ನು ಕೇಳ್ತಾ ಇದ್ದೇವೆ ಅಂದಾಗ ಆ ನೆನಪಿದ್ದಾಗ ಯೋಗನೂ ಆಯಿತು, ಜ್ಞಾನ ಕೇಳ್ತಾ ಇದ್ದೇವೆ ಅಂದಾಗ ಇದು ವಿದ್ಯೆನೂ ಆಯಿತು. ಆತ್ಮ ಓದ್ತಾ ಇದ್ದೇವೆ, ಓದಿಸ್ತಾ ಇರೋರು ಪರಮಾತ್ಮ. इसमें और ही जास्ती फायदा है जबकि तुम सन्मुख हो. बहुत बच्चे अच्छी रीति याद में रहेंगे. कर्मातीत अवस्था में पहुंचेंगे तो वो भी जैसे पवित्रता की ताकत मिलती है. ಬಹಳ ಮಕ್ಕಳು ಚೆನ್ನಾಗಿ ನನ್ನ ನೆನಪು ಮಾಡ್ತಾ ಇದ್ದಾರೆ. ಕರ್ಮಾತೀತ ಅವಸ್ಥೆಯನ್ನು ತಲುಪ್ತಾ ಇದ್ದಂತೆ ನಿಮ್ಮಲ್ಲಿ ಆ ಪವಿತ್ರತೆಯ ಶಕ್ತಿನೂ ವೃದ್ಧಿಯಾಗ್ತಾ ಇರುತ್ತೆ. तुम जानते हो शिव बाबा हमको पढ़ाते हैं, ये तुम्हारा योग भी है,
कमाई भी है। ಆತ್ಮ ಕೋ ಸತೋ ಪ್ರಧಾನ್ ಬನನಾ ಹೇ. ನಿಮಗೆ ಅರ್ಥವಾಗಿದೆ? ಶಿವಬಾಬಾ ನಮಗೆ ಓದಿಸ್ತಾ ಇದ್ದಾರೆ. ಇದು ಯೋಗನೂ ಹೌದು, ಗಳಿಕೆನೂ ಹೌದು. ಅಂದರೆ ಯೋಗಾಭ್ಯಾಸವನ್ನು ಮಾಡ್ತೀವಿ, ಗುಣ, ಶಕ್ತಿ, ಜ್ಞಾನ ಎಲ್ಲ ಗಳಿಕೆಯೂ ಆಗ್ತಾ ಇದೆ. ಆತ್ಮನೂ ಸತೋ ಪ್ರಧಾನ ಆಗ್ತಾ ಇದೆ. तुम सतो प्रधान भी बन रहे हो, धन भी ले रहे हो. अपने को आत्मा जरूर समझना है. बुद्धि भागनी नहीं चाहिए. यहाँ बैठते हो तो बुद्धि में यह रहे, शिव बाबा पढ़ाने लिए टीचर रूप में आया कि आया. ಮಕ್ಕಳೇ, ನೀವು ಆತ್ಮ ಅಂತಲೇ ತಿಳ್ಕೊಳ್ಳಿ, ಬುದ್ಧಿ ಅಲೆದಾಡಬಾರ್ದು. ಇಲ್ಲಿ ನೀವು ಜ್ಞಾನ ಕೇಳಲಿಕ್ಕೆ ಕುಳಿತುಕೊಂಡಿರುವಾಗ ಬುದ್ಧಿಯಲ್ಲಿ ಇಟ್ಕೊಳ್ಳಿ, ಶಿವಬಾಬಾವರೇ ಓದಿಸ್ಲಿಕ್ಕಾಗಿ ಶಿಕ್ಷಕನ ರೂಪದಲ್ಲಿ ಬಂದಿದ್ದಾರೆ. ವಹಿ ನಾಲೆಜ್ಫುಲ್ ಹೇ, ಹಮ್ಕೋ ಪಡಾ ರಹೇ ಹೇ. ಆ ಜ್ಞಾನ ಸಾಗರನೇ ನಮಗೆ ಓದಿಸ್ತಾ ಇದ್ದಾರೆ ಅಂತ ತಿಳಿದು ಕುಳಿತುಕೊಂಡಿರಿ. ಬಾಪ್ ಕೋ ಯಾದ್ ಕರ್ನಾ ಹೇ. ಸ್ವದರ್ಶನ್ ಚಕ್ರಧಾರಿ भी हम हैं, लाइट हाउस भी है. एक आंख में शांति धाम, एक आंख में ಜೀವನ್ ಮುಕ್ತಿ ಧಾಮ್ ಹೇ. ತಂದೆಯನ್ನೇ ನೆನಪು ಮಾಡ್ತಾ ಇರಿ. ಬುದ್ಧಿನಲ್ಲಿ ಸ್ವದರ್ಶನ ಚಕ್ರವನ್ನು ತಿರುಗಿಸಿ, ಒಂದು ಕಣ್ಣಿನಲ್ಲಿ ಶಾಂತಿಧಾಮ, ಮತ್ತೊಂದು ಕಣ್ಣಿನಲ್ಲಿ ಮುಕ್ತಿಧಾಮವೇ ತುಂಬಿರಲಿ. इन आंखों की बात नहीं, आत्मा का तीसरा नेत्र कहा जाता है. अभी आत्माएं सुन रही है. जब शरीर छोड़ेंगे तो आत्मा में ये संस्कार होंगे. ಈಗ ನೀವು ಕೇಳ್ತಾ ಇರೋರು ಆತ್ಮರೇ ಆಗಿದ್ದೀರಾ. ಈ ದೇಹ ತ್ಯಜಿಸಿದ ಮೇಲೆ ನಿಮ್ಮೊಂದಿಗೆ ಸಂಸ್ಕಾರದೊಂದಿಗೆ ಹೋಗ್ತೀರಾ. अभी तुम बाप से योग लगाते हो. सतयुग से लेकर तुम वियोगी थे, अर्थात बाप से योग नहीं था. अभी तुम योगी बनते हो बाप के समान. योग सिखलाने वाला है ईश्वर, इसलिए उनको कहा जाता है ಯೋಗೇಶ್ವರ. ಸತ್ಯಯುಗದಿಂದ ಆರಂಭಿಸಿ ನೀವು ದೇವತೆಗಳಾಗಿ ಜನ್ಮ ಮರಣಗಳಲ್ಲಿ ಬರ್ತಾ ಇರ್ತೀರ. ಆಗ ಅಲ್ಲಿ ಪರಮಾತ್ಮನ ಅವತರಣೆ ಇರೋದಿಲ್ಲ, ಹಾಗೂ ಅಲ್ಲಿ ನಿಮಗೆ ರಾಜಯೋಗದ ಬೋಧನೆಯೂ ಇರೋದಿಲ್ಲ. ಆದ ಕಾರಣ ಬಾಬಾ ತಿಳಿಸ್ತಾರೆ, ಈ ಸಂಗಮ ಯುಗದಲ್ಲಿ ಮಾತ್ರ ನೀವು ಯೋಗಿಗಳಾಗ್ತೀರಿ. ಯೋಗ ಕಲಿಸುವವರು ಯೋಗಿ ಈಶ್ವರ, ಆದ್ದರಿಂದಲೇ ಯೋಗೇಶ್ವರ ಅಂತ ಮಹಿಮೆ ಇದೆ. तुम भी योगेश्वर के बच्चे हो, उनको योग लगाना नहीं है, वो है योग सिखलाने वाला परमपिता परमात्मा. ನೀವೆಲ್ಲ ಯೋಗೇಶ್ವರನ ಮಕ್ಕಳು, ಆದರೆ ಪರಮಾತ್ಮ ಯೋಗ ಕಲಿಬೇಕಾಗಿಲ್ಲ, ಅವರು ಕಲಿಸುವವರು ಪರಮಪಿತ ಪರಮಾತ್ಮ. तुम एक एक योगेश्वर योगेश्वरी बनते हो और राज राजेश्वरी बनेंगे. वो है योग सिखलाने वाला ईश्वर, खुद नहीं सीखता है, सिखलाते हैं. ತಂದೆ ನಮ್ಮನ್ನು ಸಹ ಯೋಗ ಕಲಿಸಿ ನಮ್ಮನ್ನು ಯೋಗಿನಿ ಯೋಗೇಶ್ವರಿಯರನ್ನಾಗಿ ಮಾಡ್ತಾರೆ. ಶಿವಬಾಬಾ ನಮಗೆ ಕಲಿಸ್ತಕ್ಕಂಥವರಾಗಿದ್ದಾರೆ, ನಾವು ಯೋಗವನ್ನು ಕಲಿತಕ್ಕಂಥವರಾಗಿದ್ದೇವೆ. कृष्ण की ही आत्मा अंत में अंतिम जन्म में योग सीख कर कृष्ण बनते हैं. इसलिए कृष्ण को भी योगेश्वर कह देते हैं, क्योंकि उनकी आत्मा भी सीख रही है. योगेश्वर से योग सीख कृष्ण पद पाती है. इनका नाम फिर ब्रह्मा बाप ने ब्रह्मा रखा है. पहले तो लौकिक नाम था, फिर मरजीवा है बने हैं. बाप आत्मा को बाप का बनना है. बाप के बने तो मर गए. ಬ್ರಹ್ಮ ತಂದೆಯವರು ಸಹ ಅಲೌಕಿಕ ಜನ್ಮವನ್ನು ಮರುಜನ್ಮವನ್ನು ತಳೆದ ನಂತರ ಅವರಿಗೆ ದಿವ್ಯ ಅಲೌಕಿಕವಾದ ಹೆಸರನ್ನು ಶಿವಬಾಬಾವರು ನೀಡಿದರೆ, ಪ್ರಜಾಪಿತ ಬ್ರಹ್ಮ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದಾರೆ. ಈಗ ನೀವೆಲ್ಲ ಆತ್ಮಗಳು ಯೋಗವನ್ನು ಕಲಿತಾ ಇದ್ದೀರಾ. ಯೋಗೇಶ್ವರನಿಂದ ನೀವು ಯೋಗವನ್ನು ಕಲಿತುಕೊಳ್ತಿದ್ದೀರಿ. ತಂದೆ ಮಕ್ಕಳಾಗಿದ್ದೀರಿ ಅಂದರೆ ನಿಮ್ಮದು ಹೊಸ ಜನ್ಮ ಸಿಕ್ಕಿದೆ. तुम भी बाप द्वारा योग सीखते हो.
इन संस्कारों से ही तुम जाएंगे शांति धाम में। फिर नए पार्ट प्रारब्ध का एमर्ज होगा, वहाँ ये बातें याद नहीं रहेंगे। यह अभी तुम बाप समझाते हैं। अभी पार्ट पूरा होता है, फिर नए सिर शुरू होगा। ಈಗ ನಿಮ್ಮ ಪಾತ್ರಗಳು ಮುಗಿದ ನಂತರ ಪರಂಧಾಮಕ್ಕೆ ಹೋಗ್ತೀರಿ, ಮತ್ತೆ ಹೊಸದಾದಂತಹ ಆದಿಯಿಂದ ಪಾತ್ರ ಆರಂಭವಾಗುತ್ತೆ। जैसे बाप को संकल्प उठा कि मैं जाऊँ, तो बाप कहते हैं मैं आता हूँ, और मेरी वाणी चलनी शुरू हो जाती है। वहाँ तो शांति में है। फिर ड्रामा अनुसार उनका पार्ट शुरू होता है। ಬಾಬಾ ತಿಳಿಸ್ತಾರೆ, ಪರಂಧಾಮದಲ್ಲಿರುವಾಗ ಶಾಂತವಾಗಿರ್ತೇನೆ, ಇಲ್ಲಿ ಅವತರಿತನಾಗ್ತಾ ಇದ್ದಂಗೆ ನನ್ನ ಜ್ಞಾನ ಅಂತಕ್ಕಂತಹ ವಾಣಿ ನುಡಿಯಲಿಕ್ಕೆ ಶುರುವಾಗುತ್ತೆ। ಹೀಗೆ ಜ್ಞಾನಸಾಗರನ ಒಂದು ಪಾತ್ರ ಸಂಗಮ ಯುಗದಲ್ಲಿ ನಡೀತಾ ಇದೆ। ಅನಂತರ ಡ್ರಾಮಾನುಸಾರವಾಗಿ ಶಿವಬಾಬಾ ಅವರ ಪಾತ್ರ ನಡೆಯುತ್ತೆ। आने का तो संकल्प उठता है, फिर यहाँ आकर पार्ट बजाते हैं। तुम्हारी आत्माएं भी सुनती है। नंबरवार पुरुषार्थ अनुसार कल पहले मिसाल, दिन प्रतिदिन वृद्धि को भी पाते जाएंगे। ನಿಮ್ಮ ಪುರುಷಾರ್ಥದ ಅನುಸಾರವಾಗಿಯೇ ನೀವೆಲ್ಲರೂ ಸಹ ಜ್ಞಾನವನ್ನು ತಿಳ್ಕೊಳ್ತಾ ಇರ್ತೀರಾ। ದಿನೇ ದಿನೇ ವೃದ್ಧಿ ಸಮೃದ್ಧಿ ಆಗ್ತಾ ಇರುತ್ತೆ। एक दिन तुमको बड़े रॉयल हॉल भी मिलेंगे, जिसमें बड़े बड़े लोग भी आएंगे। सब इकट्ठे बैठ सुनेंगे। दिन प्रतिदिन साहूकार भी रंग होते जाएंगे, पेट पीठ से लग जाएगा। ಒಂದು ಕಾಲ ಬರುತ್ತೆ, ನಿಮಗೆ ಬೃಹದಾದ ಸಭಾಭವನಗಳು ಸಿಗುತ್ತೆ, ಗಣ್ಯ ಜನರೆಲ್ಲ ಬಂದು ಜ್ಞಾನವನ್ನು ಅನೇಕ ಜನ ಒಟ್ಟೊಟ್ಟಾಗಿ ಬಂದು ಜ್ಞಾನವನ್ನು ಕೇಳ್ತಾರೆ। ಮುಂದೆ ಒಂದು ಕಾಲ ಹೀಗೆ ಬದಲಾಗ್ಬಿಡುತ್ತೆ, ಶ್ರೀಮಂತರು ಬಡವರಾಗ್ತಾರೆ, ತಿನ್ನಲಿಕ್ಕೆ ಅನ್ನವೂ ಇರೋದಿಲ್ಲ। ऐसी आफतें आनी है, मूसलधार बरसात पड़ेंगे तो सारी खेती आदि पानी में डूब जाएगा। ಘೋರವಾದ ವಿಪತ್ತುಗಳು ಸಂಭವಿಸುತ್ತೆ। ಮಳೆ ಜೋರಾಗಿ ಸುರಿದು ನದಿಗಳೆಲ್ಲ ಪ್ರವಾಹ ಬಂದು ಹೊಲ ಗದ್ದೆಗಳೆಲ್ಲ ನೀರಿನಲ್ಲಿ ಮುಳುಗೋಗುತ್ತೆ। नेचुरल क्लाइमेटिस तो आनी ही है, विनाश होना है, इसको कहा जाता है कुदरती आपदाएं। ಬುದ್ಧಿ कहते हैं ವಿನಾಶ तो होना जरूर है। ಈಗ ನಮ್ಮ ಬುದ್ಧಿಯಿಂದ ವಿವೇಚನೆ ಮಾಡಿ ನೋಡಿದ್ರು ಈ ಮನುಷ್ಯ ತಾನು ಮಾಡ್ತಾ ಇರ್ತಕ್ಕಂತಹ ಪ್ರಕೃತಿಯ ತಪ್ಪುಗಳಿಂದ ಆ ಪ್ರಕೃತಿ ವಿಕೋಪ ತಾಳಿ ವಿನಾಶ ಆಗೋದು ನಿಜವೇ ಅಂತ ನಮ್ಮ ಬುದ್ಧಿಗೂ ಅರ್ಥವಾಗುತ್ತೆ। उस तरफ के लिए बॉम्ब्स भी तैयार है। नेचुरल क्लाइमेटिस आदि फिर यहाँ के लिए है। इसमें बड़ी हिम्मत चाहिए। ಒಂದು ಕಡೆ ಅಣ್ವಸ್ತ್ರ ಯುದ್ಧಗಳ ಸಿದ್ಧತೆ ನಡೀತಾ ಇದೆ, ಮತ್ತೊಂದು ಕಡೆ ಪ್ರಕೃತಿ ವಿಕೋಪವನ್ನು ಹೊಂದಿದೆ। ಆದರೆ ಇದನ್ನೆಲ್ಲ ಎದುರಿಸಲಿಕ್ಕೆ ಧೈರ್ಯ ಸಾಹಸ ಇರಬೇಕಾಗುತ್ತೆ। अंगद का मिसाल है, उसको कोई हिला ना सका। यह अवस्था पक्की करनी है। मैं आत्मा हूँ, शरीर का बांध टूटता जाए। सत्युग में तो सब ऑटोमेटिकली समय पर पूरा होता है, तो साक्षात्कार होता है। ಈ ಒಂದು ವಿನಾಶವನ್ನು ಎದುರಿಸಲಿಕ್ಕೆ ನಮಗೆ ಒಂದು ಪಕ್ವವಾದಂಥ ಸ್ಥಿತಿ, ಆತ್ಮಸ್ಥಿತಿ ಇರಬೇಕಾಗಿದೆ। अभी हमको ये शरीर छोड़ नया बच्चा बनना है। एक शरीर छोड़ जाए दूसरे में प्रवेश करते हैं। सजाए आदि तो वहाँ कुछ है ही नहीं। दिन प्रतिदिन तुम नजदीक आते जाएंगे। बाप कहते हैं मेरे में जो पार्ट भरा हुआ है वो खुलता जाएगा। बच्चों को बताते रहेंगे। फिर बाप का पार्ट पूरा होगा तो तुम्हारा भी पार्ट पूरा हो जाएगा। ಬಾಬವರಲ್ಲಿ ಜ್ಞಾನ ಅಂತಕ್ಕಂಥದ್ದು ಏನೆಲ್ಲ ತುಂಬಿದೆ ಅದೆಲ್ಲವೂ ನಮ್ಮೆದುರುಗಡೆ ತಂದೆ ತಿಳಿಸಿ ಹೇಳ್ತಾ ಇದ್ದಾರೆ। ಎಲ್ಲವನ್ನೂ ತಿಳಿಸಿದ ನಂತರ ಬಾಬವರ ಪಾತ್ರ ಮುಗಿತಾ ಇದ್ದಂಗೆ ನಿಮ್ಮ ಪಾತ್ರವು ಮುಕ್ತಾಯವಾಗುತ್ತೆ। ಎಲ್ಲರೂ ಸಹ ಪರಂಧಾಮಕ್ಕೆ ಹಿಂತಿರುಗ್ತೇವೆ। तुम्हारा पार्ट फिर सत्युग का शुरू होगा। अभी तुमको अपना राज्य लेना है। ये ड्रामा बड़ा युक्ति से बना हुआ है। तुम माया पर जीत पाते हो, इसमें भी टाइम लगता है। वो लोग तो एक तरफ समझते हैं हम स्वर्ग में बैठे हैं, ये सुखधाम बन गया है। दूसरी तरफ फिर गीत में भी भारत की हालत सुनाते हैं। तुम जानते हो यह तो और ही तमो प्रधान हो गए हैं।
ಶ್ರೀಮಂತರು ಅಥವಾ ಹಣ ಇರುವವರು ನಾವು ಸ್ವರ್ಗದಲ್ಲಿದ್ದೀವಿ ಅಂತ ಭಾವಿಸ್ತಾರೆ. ಆದರೆ ಇನ್ನೊಂದು ಕಡೆ ಭಾರತದ ದುರ್ದಶೆಯ ಒಂದು ಹಾಡುಗಳನ್ನು ಹಾಡ್ತಾ ಇರ್ತಾರೆ. ನಿಮ್ಗೆ ಅರ್ಥವಾಗಿದೆ, ಈ ಪ್ರಪಂಚ ಈಗ ಸಂಪೂರ್ಣ ತಮೋಪ್ರಧಾನವಾಗಿದೆ. ಡ್ರಾಮಾ ಅನುಸಾರ ತಮೋಪ್ರಧಾನ್ भी जोर से होते जाते हैं. अब तुम अभी ಸತೋಪ್ರಧಾನ್ ಬನ್ ರಹೆ ಹೋ. ಈ ಪ್ರಪಂಚದಲ್ಲಿ ತಾಮಸಿಕತೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಆದರೆ ಮಕ್ಕಳೇ, ನೀವೀಗ ಸತೋಪ್ರಧಾನತೆಯನ್ನು ಪಡ್ಕೊಳ್ತಿದ್ದೀರಿ. अब नज़दीक आते जाते हो. आखिरी विजय तो तुम्हारी होनी है. आहाकार के बाद जय जयकार तो होगा ना. ಯಾವಾಗಲೂ ಸಹ ಸತ್ಯದ ವಿಜಯ ಆಗೇ ಆಗುತ್ತೆ. ಆಹಾಕಾರದ ನಂತರ ಜೈ ಜಯಕಾರ ಅಂತೂ ಆಗೇ ಆಗುತ್ತೆ ಅಲ್ವಾ. अभी तुम्हारे साथ बाप है. जिस तरफ साक्षात परमपिता परमात्मा बाप है, उनकी जरूर विजय होनी है. बाप कोई हिंसा थोड़े ही कराएंगे. ಯಾರೊಂದಿಗೆ ಸ್ವಯಂ ಸರ್ವಶಕ್ತಿವಂತ ಪರಮಾತ್ಮ ಇದನೋ ಖಂಡಿತ ಅವರಿಗೆ ವಿಜಯ ಇದ್ದೇ ಇದೆ. ಬಾಬೋರು ನಿಮ್ಗೇನು ಹಿಂಸಾತ್ಮಕ ಯುದ್ಧ ಮಾಡಿ ಅಂತೇನು ಹೇಳಲ್ವಲ್ಲ. ಕಿಸ್ಕೋ ಮಾರ್ನಾ ಹಿಂಸಾ ಹೇ, ಸಬ್ಸೆ ಬಡಿ ಹಿಂಸಾ ಹೇ ಕಾಮ್ ಕಟಾರಿ ಚಲಾನ. ಎಲ್ಲಕ್ಕಿಂತ ದೊಡ್ಡ ಹಿಂಸೆ ಅಂದರೆ ಕಾಮ ಎಂಬ ಖಡ್ಗವನ್ನು ಪ್ರಯೋಗ ಮಾಡ್ತಕ್ಕಂತಹುದು. ಎರಡನೆಯ ಒಂದು ಹಿಂಸೆ ಅಂದರೆ ಕ್ರೋಧದಿಂದ ಬೇರೆಯವರಿಗೆ ಹಿಂಸೆ ಮಾಡೋದು. ಅಭಿ ತುಮ್ ಡಬಲ್ ಅಹಿಂಸಕ್ ಬನ್ ರಹೆ ಹೋ. ವಹ ಹೈ ಹಿ ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ. वह ना लड़ते हैं ना विकार में जाते हैं. अभी तुम्हारा है योग बल, परंतु इसको ना समझने कारण शास्त्रों में असुरों और देवताओं की लड़ाई लिख दी है. ಸ್ವರ್ಗದಲ್ಲಿ ದೇವತೆಗಳು ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ ಎಂಬಂತೆ ಅವರ ಪರಮ ಧರ್ಮವೇ ಅಹಿಂಸೆಯಾಗಿರುತ್ತೆ. ಪರಸ್ಪರರಲ್ಲಿ ಅವರು ಕಾಮವಾಗಲಿ ಕ್ರೋಧವಾಗಲಿ ಈ ಹಿಂಸೆಯನ್ನು ಮಾಡೋದಿಲ್ಲ. ಈಗ ನಿಮ್ಮದು ಯೋಗ ಬಲ. ಆದರೆ ಇದೆಲ್ಲ ಗೊತ್ತಿಲ್ಲದೆ ಇರೋದ್ರಿಂದ ಅಸುರರಿಗೂ ದೇವತೆಗಳಿಗೂ ಯುದ್ಧವಾಯಿತು ಅಂತ ಬರೆಯಲ್ಪಟ್ಟಿದೆ. ವಾಸ್ತವದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನೊಳಗೆ ಅಥವಾ ಅವನ ಜೀವನದಲ್ಲಿ ನಡೀತಕ್ಕಂತಹ ಅಸುರತ್ವ ಮತ್ತು ದೈವತ್ವಗಳ ಯುದ್ಧನೇ ಇದಾಗಿದೆ. ಅಹಿಂಸಾ ಕೋ ಕೋಯಿ ಜಾನ್ತೆ ಹಿ ನಹಿ, ಯ ತುಮ್ ಹಿ ಜಾನ್ತೆ ಹೋ, ತುಮ್ ಹೋ ಇನ್ಕಾಗ್ನಿಟೋ ವಾರಿಯರ್ಸ್. ಈಗ ನಿಜವಾಗಿಯೂ ನೀವು ರಾವಣ ಅಥವಾ ಅಸುರ ಎಂಬ ಕಂಸ ಇತ್ಯಾದಿ ರಾಕ್ಷಸರಂತ ಏನು ಹೇಳ್ತಾರೆ, ಆ ದುರ್ಗುಣಗಳ ಮೇಲೆ ನೀವು ಹೋರಾಡ್ತಾ ಇದ್ದೀರಾ. ಆದರೆ ನೀವು ಸಹ ಯೋಧರೇ. ಒಂದು ಅರ್ಥದಲ್ಲಿ ಮಾಯೆಯ ಮೇಲೆ ಹೋರಾಡುವ ಯೋಧರಾಗಿದ್ದೀರಾ. ಆದರೆ ನೀವು ಅಜ್ಞಾತ ಯೋಧರಾಗಿದ್ದೀರಿ. ಎಲ್ರಿಗೂ ಸಹ ಅದು ಗೊತ್ತಾಗೋದಿಲ್ಲ. ಅಂದರೆ ನೀವು ತಿಳಿಯದಂತೆ ಇರ್ತಕ್ಕಂಥವರಾಗಿದ್ದೀರಿ. ತುಮको कोई वारियर समझेगा, तुम्हारे द्वारा सबको मन मनाभव का पैगाम मिलेगा. ये है महामंत्र. मनुष्य इन बातों को समझते नहीं. ನೀವೆಲ್ಲ ಯೋಧರು ಈಗ ಮಾಯೆ ಮೇಲೆ ಜಯಗಳಿಸಿ ಭಾರತದ ಒಂದು ಸ್ವರಾಜ್ಯವನ್ನು ಗಳಿಸಲಿಕ್ಕೆ ನೀವೆಲ್ಲ ಹೋರಾಡ್ತಾ ಇದ್ದೀರಿ. ಇದಕ್ಕಾಗಿ ನೀವೆಲ್ಲರಿಗೂ ಪರಮಾತ್ಮನನ್ನು ನೆನಪು ಮಾಡಿ ಮನ್ಮನಾಭವ ಅನ್ನುವ ಸಂದೇಶ ಕೊಡ್ತಾ ಇದ್ದೀರಿ. सत्युग त्रेता में यह होता नहीं. मंत्र से तुमने राजाई पाई, फिर दरकार नहीं. ಈಗ ಪರಮಾತ್ಮನ ನೆನಪು ಮಾಡುವ ಮಂತ್ರ ಬೇರೆಯವರಿಗೆ ಕೊಡುವ, ನೀವು ನೆನಪು ಮಾಡುವ ಅಗತ್ಯ ಇದೆ. ಆದರೆ ಯಾವುದಕ್ಕಾಗಿ ನೀವು ಈ ಮಂತ್ರವನ್ನು ಪ್ರಯೋಗ ಮಾಡ್ತೀರಿ, ಭಗವಂತ ನೆನಪು ಮಾಡ್ತಿರೋ ಆ ಒಂದು ಕಾರ್ಯ ಸಿದ್ಧಿ ಆದ ನಂತರ, ಸತ್ಯುಗ ಸ್ಥಾಪನೆ ಆದಮೇಲೆ ನೀವಲ್ಲಿ ಮಂತ್ರ ಜಪಿಸುವ ಅಥವಾ ಧ್ಯಾನಿಸುವ ಅಗತ್ಯ ಏನು ಬರೋದೇ ಇಲ್ಲ. तुम जानते हो हम कैसे चक्कर लगाकर आए हैं. अब फिर बाप महामंत्र देते हैं, फिर आधा कल्प राज्य करेंगे. अभी तुमको दैवी गुण धारण करने और कराने हैं. ಈಗ ತಂದೆ ನಿಮಗೆ ಈ ಒಂದು ನನ್ನನ್ನೇ ನೆನಪು ಮಾಡಿ ಎನ್ನುವ ಮಂತ್ರ ಕೊಡ್ತಾ ಇದ್ದಾರೆ, ಮಹಾಮಂತ್ರ. ಮಕ್ಕಳೇ, ಈಗ ನೀವು ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳಿ ಮತ್ತು ಅನ್ಯರಿಗೂ ಮಾಡಿಸಿ. बाबा राय देते हैं, अपना चार्ट रखने से बहुत मजा आएगा. रजिस्टर में गुड, बेटर, बेस्ट होते हैं ना, खुद भी फील करते हैं. ನಿಮ್ಮ ದೈನಂದಿನ ಕರ್ಮಗಳ ಬಗ್ಗೆ, ಮನವಚನ ಕರ್ಮಗಳ ಬಗ್ಗೆ ನೀವು ಅಕೌಂಟನ್ನು ಅಥವಾ ನಿಮ್ಮ ದಿನದ ಲೆಕ್ಕಪತ್ರಗಳನ್ನು, ದಿನಚರಿಯನ್ನು ಬರೆದಿಡಿ. ಎಷ್ಟು ತಪ್ಪು ಒಪ್ಪುಗಳಾಯಿತು ಅಂತ.
ಆನಂತರ ನಿಮ್ಮ ಒಂದು ದಿನಚರಿ ಅಥವಾ ನಿಮ್ಮ ಒಂದು ಕರ್ಮಲೆಕ್ಕ ಪತ್ರಗಳನ್ನು ಅದರದ ರಿಸಲ್ಟನ್ನು ನೋಡಿ ಆ ರಿಜಿಸ್ಟರ್ಲಿ ಗುಡ್, ಬೆಟರ್, ಬೆಸ್ಟ್ ಅಂತ ನೀವೇ ಅದಕ್ಕೆ ಗ್ರೇಡನ್ನು ಕೊಟ್ಟುಕೊಳ್ಬಹುದು. ನಿಮಗೂ ಗೊತ್ತಾಗುತ್ತೆ ನಿಮ್ಮ ಒಂದು ಪುರುಷಾರ್ಥ ಹೇಗೆ ಸಾಗ್ತಾ ಇದೆ ಅಂತ. कोई अच्छे पढ़ते हैं, कोई का अटेंशन नहीं रहता है तो फेल हो जाते हैं. यह फिर है बेहद की पढ़ाई. ಚೆನ್ನಾಗಿ ಓದ್ತಾರೆ ಕೆಲವರಿಗೆ ವಿದ್ಯೆ ಕಡೆ ಗಮನ ಇಲ್ಲದೆ ಇದ್ದವರು ಫೇಲ್ ಆಗ್ತಾರೆ. ಆದರೆ ಇದಾಗಿದೆ ಇಡೀ ಜಗತ್ತಿನ ಒಂದು ಆದಿಮಧ್ಯ ಅಂತ್ಯದ ಜ್ಞಾನ, ಆತ್ಮ ಪರಮಾತ್ಮನ ಜ್ಞಾನ. बाप टीचर भी है, गुरु भी है, इकट्ठा चलता है. यह एक ही बाप है जो कहते हैं मर्जीवा बनो. ಇಲ್ಲಿ ಪರಮಾತ್ಮ ಮಾತ್ರ ನಮಗೆ ಮರುಜನ್ಮವನ್ನು, ನವಜೀವನವನ್ನು ಪಡೆಯಿರಿ, ಹೊಸ ಜನ್ಮವನ್ನು ನೀವು ಪಡೆಯಿರಿ ಅಂತ ತಿಳಿಸ್ತಾರೆ. ಅಂದರೆ ನಿಮ್ಮ ಜೀವನದಲ್ಲಿ ಹೊಸತನವನ್ನು, ಅಂದರೆ ಸತೋಪ್ರಧಾನತೆಯನ್ನು ತಂದುಕೊಳ್ಳಿ. तुम अपने को आत्मा समझ बाप को याद करो. बाप कहते हैं मैं तुम्हारा बाप हूँ, ब्रह्मा द्वारा राज्य देता हूँ. यह गया बीच में दलाल, इससे योग नहीं लगाना है. अभी तुम्हारी बुद्धि लगी है उस अपने पतियों के पति शिव साजन के साथ. ಈಗ ಶಿವಬಾಬಾ ನಮಗೆ ಪ್ರಜಾಪಿತ ಬ್ರಹ್ಮ ಅವರ ಮೂಲಕ ತಿಳಿಸ್ತಾ ಇದ್ದಾರೆ. ಅದರ ಅರ್ಥ ನೀವು ಬ್ರಹ್ಮ ತಂದೆಯೇ ಅವರ ಒಂದು ಚಿತ್ರವನ್ನೇ ನೆನಪು ಮಾಡ್ತೀರಾ ಅಂತ ಅಲ್ಲ. ನೀವೆಲ್ಲರೂ ಸಹ ನಿರಾಕಾರನಾಗಿರ್ತಕ್ಕಂಥ ತಂದೆಯನ್ನು ನೆನಪು ಮಾಡ್ತೀರಾ. ಅಂದರೆ ಪರಮಾತ್ಮನೊಂದಿಗೆ ನಿಮಗೆ ಯೋಗ ಇದೆ. ಪರಮಾತ್ಮನೇ ಶರಣ ಸತಿ ಲಿಂಗಪತಿ ಅನ್ನುವಂತೆ ಪತಿಯರ ಪತಿ ಶಿವ ಪರಮಾತ್ಮನನ್ನು ನೀವು ಧ್ಯಾನಿಸ್ತೀರ. इन द्वारा तुमको अपना बनाते हैं, कहते हैं अपने को आत्मा समझ मुझे याद करो. हम आत्मा ने पूरा पार्ट किया, अब बाप के पास जाना है घर. अभी तो सारी सृष्टि तमो प्रधान है, 5 तत्व भी तमो प्रधान है, वहाँ सब कुछ नया होगा. ಈಗ ನೋಡಿದ್ರೆ ಕಲಿಯುಗದಲ್ಲಿ ಎಲ್ಲ ಪಂಚತತ್ವಗಳು ತಮೋಗುಣವಾಗಿದೆ. ಆದರೆ ಕೆಲವು ಕಾಲ ಮತ್ತೆ ಯಥಾಸ್ಥಿತಿಗೆ ಪ್ರಕೃತಿ ತನ್ನ ವಾಸ್ತವ ಮೊದಲಿನ ಸ್ಥಿತಿಯನ್ನು ಪಡ್ಕೊಂಡ್ಬಿಡುತ್ತೆ. ಅಂದರೆ ಪುನಃ ಅದು ತನ್ನ ಮರಳಿ ಮೂಲ ಸ್ಥಿತಿಯನ್ನು ಪಡ್ಕೊಂಡ್ಬಿಡುತ್ತೆ. यहाँ तो देखो हीरे जवाहरात आदि कुछ भी नहीं, सत्युग में वहाँ कहाँ से आते हैं. कहानियाँ जो अब खाली हो गई वो सब फिर से अभी बर्त हो जाती है. कहानियों से खोद कर लेते हैं. विचार करो सभी नई चीज़ें होंगी ना. लाइट आदि जैसे नेचुरल रहती है, साइंस से यह सीखते हैं, वहाँ यह भी काम में आती है. हेलीकॉप्टर खड़े होंगे, बटन दबाया वो चला, कोई तकलीफ नहीं. ಸ್ವರ್ಗ ಅಂದರೆ ಅಲ್ಲಿ ಎಲ್ಲವೂ ಸಹ ಸುಖವಾಗಿರುತ್ತೆ, ಸೌಖ್ಯವಾಗಿರುತ್ತೆ. ಅಲ್ಲಿ ಪುಷ್ಪಕ ವಿಮಾನಗಳಿರುತ್ತೆ, ಅದನ್ನು ನಡೆಸ್ತಾರೆ. ಚಾಲನೆಯೂ ಸಹ ಬಹಳನೇ ಸುಲಭವಾಗಿರುತ್ತೆ. ಬಟನ್ ಒತ್ತುತ್ತಿದ್ದಂಗೆ ಹಾರ್ತಾ ಇರ್ತಾರೆ. ಮತ್ತು ಯಾವ ತೊಂದರೆ, ತಾಪತ್ರಯ ಇತ್ಯಾದಿಗಳು, ಆಕ್ಸಿಡೆಂಟ್ ಇತ್ಯಾದಿಗಳು ಇರೋದಿಲ್ಲ. ಅವೆಲ್ಲನೂ ಸಹ ಸುರಕ್ಷಿತವಾಗಿ ಇರುತ್ತೆ. ಯಾವ ಮಷಿನರಿಗಳು ಕೆಡೋದಿಲ್ಲ. ಈ ಥರ ಸ್ವರ್ಗ ಸುಖಮಯವಾಗಿರುತ್ತೆ. घर में बैठे सेकंड में स्कूल में घूमने फिरने पहुंचते हैं प्रजा के लिए, फिर उनसे कम. ಅದು ಸಹ ಸುಖದಲ್ಲೂ ರಾಜ, ಪ್ರಜಾ, ದಾಸಿ ಇತ್ಯಾದಿ ಅಲ್ಲಿ ಗ್ರೇಡ್ ಸಹ ಇರುತ್ತೆ. ಸುಖದ ಸವಲತ್ತುಗಳು, ಅನುಕೂಲಗಳಲ್ಲೂ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. अकाले मृत्यु हो नहीं सकते तो तुम बच्चों को कितना अटेंशन देना चाहिए. माया का भी बहुत जोर है. ಇಷ್ಟೆಲ್ಲ ನಿಮಗೆ ಮುಂದೆ ಬರ್ತಕ್ಕಂತಹ ಸುಖದ ಯುಗದಲ್ಲಿ ನೀವು ಜನ್ಮ ತಾಳಬೇಕಂದ್ರೆ ಅದಕ್ಕಾಗಿ ನೀವು ಗಮನ ಕೊಟ್ಕೊಳ್ಬೇಕು. ನಿಮ್ಮ ಪುರುಷಾರ್ಥದ ಕಡೆಗೆ, ದೈವಿ ಗುಣ, ಯೋಗ ಮುಂತಾದ್ರ ಕಡೆ ಗಮನ ಇರಬೇಕು. ಏಕೆಂದರೆ ಇನ್ನೊಂದು ಕಡೆ ಮಾಯೆಯ ಫೋರ್ಸು ಸಹ ಜೋರಾಗಿದೆ. ಅದು ನಮ್ಮನ್ನು ಮರೆಸಲಿಕ್ಕೆ ನೋಡ್ತಾ ಇರುತ್ತೆ. यह माया का अंतिम पाम. पढ़ाई में देखो कितने मरते हैं, लड़ाई में देखो कितने मरते हैं. लड़ाई बंद होती ही नहीं. ನೋಡಿ, ಯುದ್ಧಗಳು ಅಕ್ಕಪಕ್ಕದ ನೆರೆ ರಾಷ್ಟ್ರದವರಿಂದ ನಡೀತಾನೆ ಇರುತ್ತೆ. ದೇಶದವರು ಆಕ್ರಮಣ ಮಾಡ್ತಾ ಇರ್ತಾರೆ, ಅತಿಕ್ರಮಿಸ್ತಾ ಇರ್ತಾರೆ. ಈ ಥರ ಅಲ್ಲಿ ಎಷ್ಟೋ ಜನ ಯೋಧರು ಸಾಯ್ತಾ ಇರ್ತಾರೆ. ಇದೆಲ್ಲ ಯುದ್ಧಗಳು ನಿಲ್ಲೋದೇ ಇಲ್ಲ. ಕಹಾ ಇತ್ನಿ ಭಾರಿ सारी दुनिया, कहाँ सिर्फ एक ही स्वर्ग होगा. वहाँ ऐसे थोड़े ही कहेंगे गंगा पतित पावनी है. वह भक्ति मार्ग की कोई बात ही नहीं. यह गंगा देखो सारे शहर का किचड़ा पड़ता रहता है. बॉम्बे का सारा किचड़ा सागर में बह जाता है. भक्ति में तुम बड़े बड़े मंदिर बनाते हो, हीरे
जौहरतों का बहुत सुख रहता है, पौना हिस्सा सुख, बाकी क्वार्टर दुख, आधा आधा हो तो फिर मजा ना रहे। भक्ति मार्ग में भी तुम बहुत सुखी रहते हो। पीछे मंदिरों आदि लूटते आए हैं। सतयुग में तुम कितने साहूकार थे, तो तुम बच्चों को बहुत खुशी होनी चाहिए। एम ऑब्जेक्ट तो सामने खड़ा है, माँ बाप की तो सर्टन है। गाया जाता है खुशी जैसा खुराक नहीं, योग से आयु बढ़ती है। ಬಾಬಾ ತಿಳಿಸ್ತಾ ಇದ್ದಾರೆ, ನಿಮ್ಮದೇ ಒಂದು ಮನವಚನ ಕರ್ಮ ತನುಮನ ಧನಗಳಿಂದ ಈ ಒಂದು ಶ್ರೇಷ್ಠ ಕರ್ಮಗಳಿಂದ ನೀವು ಸತ್ಯುಗವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ. ನಿಮ್ಗೆ ಎಷ್ಟು ಖುಷಿ ಇರಬೇಕು. ನಿಮ್ಮ ಗುರಿ ಉದ್ದೇಶ ನಾನು ಎಂತಹ ಶ್ರೇಷ್ಠವಾದಂತಹ ಜೀವನ ಮಾಡಿ ನಾನು ಭವಿಷ್ಯದಲ್ಲಿ ದೇವತೆ ಆಗ್ತೀನಿ ಎನ್ನುವುದು ನಿಮಗೆ ನಿಶ್ಚಯವಾಗಿರಬೇಕು. ಸಂತೋಷಕ್ಕಿಂತ ಮಿಗಿಲಾದ ಔತಣವಿಲ್ಲ ಅಂತ ಹೇಳಲಾಗುತ್ತೆ. योग से आयु बढ़ती, योगದಿಂದ दीर्घायुष्य पढ़कोतीरा। अभी आत्मा को स्व का दर्शन हुआ है कि हम 84 का चक्कर लगाते हैं, इतनी पार्ट बजाते हैं। सभी आत्माएं एक्टर्स नीचे आ जाएंगे तो बाप सबको ले जाएंगे। शिव की बारात कहते हैं ना, तो ये सब तुम बच्चे जानते हो। नंबर वार पुरुषार्थ अनुसार ಪರಂಧಾಮದಲ್ಲಿರೋ ಆತ್ಮಗಳೆಲ್ಲ ಈ ಭೂಲೋಕಕ್ಕೆ ಬಂದು ಮುಗಿದ ಮೇಲೆ ಮತ್ತೆ ಎಲ್ಲರೂ ಒಟ್ಟಿಗೆನೆ ಮೇಲೆ ಪರಂಧಾಮಕ್ಕೆ ಕಲಿಯುಗಾಂತ್ಯದಲ್ಲಿ ಎಲ್ಲರೂ ಹಿಂತಿರುಗಬೇಕಾಗುತ್ತೆ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಸಹ ಅವರವರ ಅರ್ಹತೆ, ಅವರವರ ಪುರುಷಾರ್ಥಕ್ಕೆ ತಕ್ಕಂಗೆ ಅರ್ಥ ಮಾಡ್ಕೊಳ್ತೀರಾ. जितना तुम याद में रहेंगे उतना खुशी में रहेंगे, दिन प्रतिदिन फील करेंगे, क्योंकि सिखलाने वाला तो वो बाप है ना। यह भी सीखते हैं, इनको पूछने की दरकार ही नहीं। पूछते तो तुम हो. ಇಲ್ಲಿ ಬ್ರಹ್ಮ ತಂದೆಯವರು ಸಹ ಕಲ್ತ್ಕೊಳ್ತಾರೆ ಅಥವಾ ಅವರು ತಿಳ್ಕೊಳ್ತಾರೆ. ಆದರೆ ಬ್ರಹ್ಮ ಬಾಬವರು ಪ್ರಶ್ನಿಸುವುದಿಲ್ಲ. ನೀವು ಗೊತ್ತಿಲ್ಲದೆ ನೀವು ಪ್ರಶ್ನೆ ಕೇಳಬಹುದು. ये तो सुनते ही है, बाप रेस्पॉन्ड देते हैं और ये भी सुनते हैं इनकी एक्टिविटी कितनी वंडरफुल है, ये भी याद में रहते हैं. फिर बच्चों को वर्णन कर सुनाते. ಬ್ರಹ್ಮ ಬಾಬವರು ಜ್ಞಾನವನ್ನು ಬೇಗ ಅರ್ಥೈಸ್ಕೊಳ್ತಾರೆ. ಅನಂತರ ಅದರ ಬಗ್ಗೆ ನಿಮಗೂ ಸಹ ವಿವರವಾಗಿ ತಿಳಿಸ್ಕೊಡ್ತಾರೆ. ಬಾಬಾ हमको सिखाते हैं, मैं उनको अपना रथ देता हूँ, सवारी करते हैं तो क्यों नहीं सिखलाएंगे. ये ह्यूमन अश्व है, शिव बाबा का रथ हूँ. ये ख्याल रहने से भी शिव बाबा की याद रहेंगे. ಇಲ್ಲಿ ಬ್ರಹ್ಮ ಶಿವನಿಗೆ ರಥ ಆಗಿದ್ದಾರೆ. ಅಂದರೆ ಶಿವ ಸವಾರಿ ಮಾಡ್ತಾ ಇರುವಂತಹ ಒಂದು ಅಶ್ವ ಬ್ರಹ್ಮ ಬಾಬಾ ಆಗಿದ್ದಾರೆ. ಶಿವಬಾಬನಿಗೆ ನನ್ನ ಒಂದು ದೇಹವನ್ನು ಒಪ್ಪಿಸಿದ್ದೇನೆ ರಥವನ್ನು ಅಂತ ಗೊತ್ತಾದರೆ, ಆ ವಿಚಾರ ಬಂದಾಗಲೂ ಎಷ್ಟು ಖುಷಿಯಾಗಿ ಶಿವಬಾಬವ್ರ ನೆನಪು ಬರ್ತಿರಬಹುದು ಬ್ರಹ್ಮ ಬಾಬಾ ಅವರಿಗೆ. याद से ही फायदा है. भंडारे में भोजन बनाते हैं तो भी समझो शिव बाबा के बच्चों के लिए बनाते हैं. खुद भी शिव बाबा के बच्चे हैं तो ऐसे याद करने से भी फायदा है. ಅಡುಗೆ ತಯಾರು ಮಾಡ್ತಕ್ಕಂಥವ್ರು ಅಡುಗೆ ಮನಸ್ಸಿನಲ್ಲಿ ನಾನು ಶಿವಬಾಬಾ ಅವ್ರಿಗೋಸ್ಕರನೇ ಇದನ್ನು ತಯಾರಿಸ್ತಾ ಇದ್ದೀನಿ, ಅಡುಗೆ ಮಾಡ್ತಿದ್ದೀನಿ ಅಂತ ಯೋಚಿಸಿ ನಾವು ಶಿವಬಾಬಾ ಅವ್ರ ಮಕ್ಕಳೇನೆ ನೆನಪಿನಲ್ಲೇ ಮಾಡಿದಾಗ ಎಷ್ಟು ಪ್ರಯೋಜನ ಇರುತ್ತೆ ಅಂದರೆ ಆಹಾರ ಅನ್ನೋದು ಶಕ್ತಿಶಾಲಿ ಆಗುತ್ತೆ. सबसे जास्ती पद उनको मिलेगा जो याद में रह कर्मातीत अवस्था को पाते हैं और सर्विस भी करते हैं. ये बाबा भी बहुत सर्विस करते हैं, इनकी बेहद की सर्विस है, हम हद की सर्विस करते हैं. ಈ ಥರ ನೆನಪು ಮಾಡಿಕೊಂಡು ಯೋಗನೂ ಇರಬೇಕು ಮತ್ತು ಕರ್ಮಾತೀತ ಅಂದರೆ ಕರ್ಮಗಳಿಂದ ಅತೀತವಾದಂತಹ ಒಂದು ಸ್ಥಿತಿ ಅದನ್ನು ನಾವು ಪಡ್ಕೊಂಡಾಗ ನಾವು ಬೇರೆಯವರ ಸೇವೆಯನ್ನು ಮಾಡಬಲ್ಲೆವು. ಈ ಬ್ರಹ್ಮ ಬಾಬಾವರು ಸಹ ಎಷ್ಟೊಂದು ಸೇವೆ ಮಾಡ್ತಾರೆ. ಆದರೆ ಶಿವಬಾಬಾ ಮಾಡುವಂತಹ ಬ್ರಹ್ಮ ಬಾಬಾ ಮಾಡುವ ಸೇವೆ ಅಂತೂ ಅದು ನಿಸ್ಸೀಮವಾಗಿದೆ, ಅದಕ್ಕೆ ಎಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. सर्विस से ही इनको भी पद मिलता है. शिव बाबा कहते ऐसे ऐसे करो, इनको भी राय देते हैं. तूफान तो बच्चों को आते हैं, सिवाय याद के कर्मेंद्रियों का वश होना मुश्किल है. याद से ही बेड़ा पार होना है. ತಂದೆಯ ನೆನಪಿಲ್ಲದೆ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ವಶದಲ್ಲಿ ಇಟ್ಕೊಳ್ಳೋದು ಕಷ್ಟ ಸಾಧ್ಯ. ನೆನಪಿನಿಂದಲೇ ಜೀವನದ ದೋಣಿ ದಾಟಲಿಕ್ಕೆ ಗುರಿ ದಡ ಸೇರಲಿಕ್ಕೆ ಸಾಧ್ಯ. ये शिव बाबा कहते हैं या ब्रह्मा बाबा कहते हैं, ये समझना भी मुश्किल हो जाता है. इसमें बड़ी महीन बुद्धि चाहिए.
ಅಚ್ಚ, ಈ ಜ್ಞಾನವನ್ನು ಹೇಳ್ತಾ ಇರೋರು ಶಿವಬಾಬಾ ಅವ್ರು ಹೇಳ್ತಿದ್ದಾರೋ, ಬ್ರಹ್ಮ ಬಾಬಾ ಹೇಳ್ತಾ ಇದ್ದಾರೋ, ಅದನ್ನು ತಿಳ್ಕೊಳ್ಳೋದೂ ಸಹ ಕಷ್ಟ. ಆದ್ದರಿಂದ ಇದರೊಳಗೆಲ್ಲ ಸೂಕ್ಷ್ಮ ಬುದ್ಧಿ ಇರಬೇಕು. अच्छा मीठे मीठे सीखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ओम शांति.